ಸ್ನೇಹಿತರೆ, ನಮ್ಮ ದೇಶದಲ್ಲಿ ಮುಖೇಶ್ ಅಂಬಾನಿಗಾಗಲಿ ಅವರ ರಿಲಯನ್ಸ್ ಕಂಪನಿಗಾಗಲಿ ಹೆಚ್ಚಿನ ಪರಿಚಯದ ಅವಶ್ಯಕತೆ ಇಲ್ಲವೇ ಇಲ್ಲ. ರಿಲಯನ್ಸ್ ಎನ್ನುವ ಈ ದೊಡ್ಡ ಬೃಹತ್ ಸಂಸ್ಥೆ ಪೆಟ್ರೋಲಿಯಂ, ರಿಟೈಲ್, ಟೆಲಿಕಮ್ಯುನಿಕೇಷನ್, ಟೆಕ್ಸ್ಟೈಲ್, ಎನರ್ಜಿ, ಎಲೆಕ್ಟ್ರಾನಿಕ್ಸ್ ಇತ್ಯಾದಿ ಕ್ಷೇತ್ರಗಳಲ್ಲಿ ತನ್ನ ಹಿಡಿತವನ್ನು ಸಾಧಿಸಿದೆ. ಇದೆಲ್ಲದರ ಹಿಂದಿನ ಮಾಂತ್ರಿಕ ಶಕ್ತಿ ಮುಖೇಶ್ ಅಂಬಾನಿ. ಇವರು ಕೈ ಹಾಕಿದ ಬಿಸ್ನೆಸ್ನಲ್ಲಿ ಇವರೇ ನಂಬರ್ 1 ಸ್ಥಾನದಲ್ಲಿರೋದು. ಇವರ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ. ರಿಲಯನ್ಸ್ ಒಂದು ಸೆಕ್ಟರ್ನಲ್ಲಿ ಮಾತ್ರ ನೇರವಾಗಿ ಕಣಕ್ಕಿಳಿಯಲಿಲ್ಲ. ಅದುವೇ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಕ್ಷೇತ್ರ. ಪ್ರಪಂಚದಲ್ಲಿ ಬಹುದೊಡ್ಡ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಸಂಸ್ಥೆ ಆದಂತಹ ವಾಲ್ಟ್ ಡಿಸ್ನಿಯೊಂದಿಗೆ ಸುಮಾರು 70,000 ಕೋಟಿ ಡೀಲ್ ನಡೆಸಿದೆ. ಈ ಡೀಲ್ ಹಿಂದಿನ ರಿಲಯನ್ಸ್ ಕಂಪನಿ ನಮ್ಮ ದೇಶದಲ್ಲಿ ನಂಬರ್ 1 ಮೀಡಿಯಾ ಮತ್ತು ಇಂಟರ್ನೆಟ್ ಸಂಸ್ಥೆಯಾಗಿ ಬದಲಾಗುತ್ತಿದೆ. ಮುಖೇಶ್ ಅಂಬಾನಿ ಈಗ ದಿಢೀರನೆ ಮೀಡಿಯಾ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು ಯಾಕೆ? ಈ ಡಿಸ್ನಿ ಮತ್ತು ರಿಲಯನ್ಸ್ ಡೀಲ್ನಿಂದಾಗಿ ಭಾರತ ಮೀಡಿಯಾ ಕ್ಷೇತ್ರವನ್ನು ಹೇಗೆ ಮಾರ್ಪಡಿಸಲು ಹೊರಟಿದ್ದಾರೆ? ಹೌದು, ಇಂದಿನ ವಿಡಿಯೋದಲ್ಲಿ ನಾವು ರಿಲಯನ್ಸ್ ಈ ದೊಡ್ಡ ಹೆಜ್ಜೆಯ ಬಗ್ಗೆಯೇ ನೋಡೋಣ ಬನ್ನಿ. ಮೊದಲಿಗೆ ವಾಲ್ಟ್ ಡಿಸ್ನಿ ಮತ್ತು ರಿಲಯನ್ಸ್ ಮಧ್ಯೆ ಈ ಡೀಲ್ ಹೇಗೆ ನಡೆಯಿತು ಅಂತ ತಿಳಿಯೋಣ. ಭಾರತದಲ್ಲಿ ನೆಟ್ವರ್ಕ್ 18 ಎಂಬ ಮೀಡಿಯಾ ಸಂಸ್ಥೆ ಇದೆ. ಈ ಸಂಸ್ಥೆಯಲ್ಲಿ ರಿಲಯನ್ಸ್ ಕಂಪನಿಗೆ 75% ಪಾಲಿದೆ. ಅಂದರೆ ಇದರ ಅರ್ಧ. ನೆಟ್ವರ್ಕ್ 18 ಕಂಪನಿಯು ರಿಲಯನ್ಸ್ನ ಅಡಿಯಲ್ಲೇ ಬರುತ್ತೆ. ನೆಟ್ವರ್ಕ್ 18 ಕಂಪನಿ ಅಡಿಯಲ್ಲಿ ಅನೇಕಾರು ಚಿಕ್ಕ ಅಂಗಸಂಸ್ಥೆಗಳಿವೆ. ಅದರಲ್ಲಿ ವೈಕಾಮ್ 18 ಕೂಡ ಒಂದು. ಈ ವೈಕಾಮ್ 18 ಮತ್ತು ಡಿಸ್ನಿ ಹಾಟ್ಸ್ಟಾರ್ ಈ ಎರಡು ಕಂಪನಿಯು ಒಟ್ಟಿಗೆ ಕೈ ಜೋಡಿಸಿ ಓರ್ವ ಸಿಂಗಲ್ ಕಂಪನಿಯಾಗಿ ಕಾರ್ಯನಿರ್ವಹಿಸಲು ಹೋಗ್ತಾ ಇದೆ. ಈ ಕಂಪನಿಯಲ್ಲಿ ಡಿಸ್ನಿಗೆ 36.9% ಶೇರ್ ಇದ್ದರೆ ವೈಕಾಮ್ 18ಗೆ 46.8% ಶೇರ್ ಇದೆ. ಉಳಿದ 13.3% ಶೇರ್ಗಳು ಸೀದಾ ರಿಲಯನ್ಸ್ ಕೈಗೆ ಸೇರುತ್ತೆ. ಇಲ್ಲಿ ಗಮನಿಸಬಹುದಾದ ವಿಷಯ ಏನೆಂದರೆ ವೈಕಾಮ್ 18 ಸಹ ರಿಲಯನ್ಸ್ ಅಂಗಸಂಸ್ಥೆಯೇ ಆಗಿದೆ. 46.8% ಪ್ಲಸ್ 16.3%, ಒಟ್ಟು 63%ದಷ್ಟು ಶೇರ್ಸ್ ರಿಲಯನ್ಸ್ ಕಂಪನಿಯ ಬಳಿಯೇ ಇರುತ್ತೆ. ಒಟ್ಟಾರೆ ಈ ಡೀಲ್ ಮೊತ್ತ $8.3 ಬಿಲಿಯನ್. ಇದರ ಹಿಂದಿನ ವ್ಯವಹಾರ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನೋಡೋಣ. ವಾಲ್ಟ್ ಡಿಸ್ನಿ ಬಳಿ ಮಾರ್ವೆಲ್ ಸ್ಟುಡಿಯೋ, ಅಮೆರಿಕನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ, ಹುಲು ಮತ್ತು ಬ್ಲೂ ಸ್ಕೈನಂತಹ ಅನೇಕಾರು ಅಂಗಸಂಸ್ಥೆಗಳಿವೆ. ಪ್ರಪಂಚದಲ್ಲಿ ವಾಲ್ಟ್ ಡಿಸ್ನಿ ಇರುವ ಹಾಗೆಯೇ ನಮ್ಮ ದೇಶದಲ್ಲೂ ಅನೇಕ ಮೀಡಿಯಾ ಸಂಸ್ಥೆಗಳಿವೆ. ಅದರಲ್ಲಿ ಸ್ಟಾರ್ ಇಂಡಿಯಾ ಸಹ ಒಂದು. ಇದರಲ್ಲಿ 70ಕ್ಕೂ ಹೆಚ್ಚು ಟಿವಿ ಚಾನಲ್ ಮತ್ತು OTT ಪ್ಲ್ಯಾಟ್ಫಾರ್ಮ್ ಇದೆ. ಸ್ಟಾರ್ ಇಂಡಿಯಾ ಎಂಬುದು 21st ಸೆಂಚುರಿ ಫಾಕ್ಸ್ ಎಂಬ ಒಂದು ಮೀಡಿಯಾ ಗ್ರೂಪ್ಗೆ ಸೇರಿದೆ. 2019ರಲ್ಲಿ ಡಿಸ್ನಿ ಕಂಪನಿಯು 21st ಸೆಂಚುರಿ ಫಾಕ್ಸ್ ಸ್ಟುಡಿಯೋದ ಮೆಜಾರಿಟಿ ಶೇರನ್ನು 71 ಬಿಲಿಯನ್ ಹಣವನ್ನು ನೀಡಿ ಖರೀದಿಸಿದೆ. ಆದರೆ ಸ್ಟಾರ್ ಸಹ ಡಿಸ್ನಿಯ ಕೈಗೆ ಸೇರಿದಂತೆಯೇ. ಇದರಲ್ಲಿ ಡಿಸ್ನಿಗೆ 700 ಮಿಲಿಯನ್ ಚಂದಾದಾರರು ದೊರೆತರು. ಇನ್ನು ಸ್ಟಾರ್ ಇಂಡಿಯಾ ಎಲ್ಲ ಕ್ಷೇತ್ರದಲ್ಲೂ ಮನರಂಜನೆ ನೀಡಿ ಜನಮನಸೂರೆ ಮಾಡಿದೆ. ಸಿನಿಮಾ, ಧಾರಾವಾಹಿ, ಸಂಗೀತ ಮತ್ತು ಕ್ರೀಡೆ ಇಂತಹ ಎಲ್ಲ ಮಾಧ್ಯಮಗಳಲ್ಲೂ ಟಾಪ್ ಸ್ಥಾನದಲ್ಲಿರೋದು ಸ್ಟಾರ್ ಇಂಡಿಯಾದ ಹಿರಿಮೆ. ಕ್ರೀಡೆ ಅಂತ ಬಂದರೆ ಕ್ರಿಕೆಟ್ ಹೆಚ್ಚಿನ ಜನಪ್ರಿಯ. ಅದರಲ್ಲೂ IPL ಎಲ್ಲರ ಫೇವರಿಟ್. IPL ಅನ್ನು ಎಲ್ಲರೂ ನೋಡಲು ಹಾಟ್ಸ್ಟಾರ್ ಮತ್ತು ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ 2018ರಿಂದ 22ರ IPLಗೆ ಸಂಬಂಧಿಸಿದ ಡಿಜಿಟಲ್ ರೈಟ್ಸ್ ಅನ್ನು ಪಡೆದವರು ಸ್ಟಾರ್ ಇಂಡಿಯಾನೇ. 2023ರಿಂದ 27ವರೆಗಿನ IPL ಟಿವಿ ಮತ್ತು ಡಿಜಿಟಲ್ ರೈಟ್ಸ್ ಅನ್ನು 4 ವಿಭಾಗವಾಗಿ ವಿಂಗಡಿಸಲಾಗಿದೆ. ಅದುವೇ ಪ್ಯಾಕೇಜ್ A, B, C ಮತ್ತು D. A ಡೊಮೆಸ್ಟಿಕ್ ಟೆಲಿವಿಷನ್ ರೈಟ್ಸ್, ಅಂದರೆ ನಮ್ಮ ದೇಶದಲ್ಲಿ ಟಿವಿಯಲ್ಲಿ IPL ಅನ್ನು ಪ್ಲೇ ಮಾಡಿ ನೋಡಬಹುದು ಎಂದರ್ಥ. B ಡೊಮೆಸ್ಟಿಕ್ ಡಿಜಿಟಲ್ ರೈಟ್ಸ್, ಅಂದರೆ OTTಯಲ್ಲಿ ರಿಲೀಸ್ ಮಾಡಬಹುದು. ಅದೇ ರೀತಿ ಸಿಯಲ್ಲಿ 18 ನಾನ್ ಎಕ್ಸ್ಕ್ಲೂಸಿವ್ ಮ್ಯಾಚ್ಗಳನ್ನು ಮಾತ್ರ ಡಿಜಿಟಲ್ನಲ್ಲಿ ವೀಕ್ಷಿಸುವ ಅವಕಾಶವಿದೆ. ಡಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟಿವಿ ಮತ್ತು ಡಿಜಿಟಲ್ ಎರಡನ್ನೂ ನೋಡುವ ಅವಕಾಶ ನೀಡಲಾಗಿದೆ. ಈ ಎಲ್ಲ ಪ್ಯಾಕೇಜ್ಗಳಲ್ಲಿ ಬೇರೆ ಬೇರೆ ಕಂಪನಿಗಳು ಕೊಂಡು ಲಾಭ ಮಾಡಿಕೊಳ್ಳುತ್ತದೆ. ಇದರಲ್ಲಿ ಪ್ಯಾಕೇಜ್ ಎ ಅನ್ನು ಸ್ಟಾರ್ ಕೊಂಡುಕೊಂಡಿದೆ. ಬಿ, ಸಿ ಹಾಗೂ ಡಿ ಅನ್ನು ವೈಕಾಮ್ 18 ಅಡಿಯಲ್ಲಿ ಜಿಯೋ ಸಿನಿಮಾ ತೆಗೆದುಕೊಂಡಿದೆ. ಮೊದಲಿಗೆ
ಮೊದಲು ಜಿಯೋ ಸಿನಿಮಾ ಉಚಿತವಾಗಿ IPL ಅನ್ನು ಪ್ರಸಾರ ಮಾಡಿತು. ಇದರಿಂದ ಡಿಸ್ನಿ ಮತ್ತು ಹಾಟ್ಸ್ಟಾರ್ 2.4 ಕೋಟಿ ಚಂದಾದಾರರನ್ನು ಕಳೆದುಕೊಂಡಿತು. ರಿಲಯನ್ಸ್ ಕಂಪನಿ ಡಿಜಿಟಲ್ ಸ್ಟ್ರೀಮಿಂಗ್ನಲ್ಲಿ ಮೇಲುಗೈ ಸಾಧಿಸಿದೆ. ಇನ್ನು ಟೆಲಿವಿಷನ್ ಸ್ಟ್ರೀಮಿಂಗ್ ಮಾತ್ರ ಉಳಿದಿರುವುದು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ತನ್ನ ಸಹ ಸ್ಪರ್ಧೆಯಾಗಿದ್ದ ಡಿಸ್ನಿಯೊಂದಿಗೆ ಕೈ ಜೋಡಿಸಿ ಟೆಲಿವಿಷನ್ ಸ್ಟ್ರೀಮಿಂಗ್ನಲ್ಲೂ ಪ್ರಾಬಲ್ಯತೆ ಮೆರೆಯುವತ್ತ ರಿಲಯನ್ಸ್ ಹೆಜ್ಜೆ ಹಾಕಿದೆ. ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಕ್ಷೇತ್ರದ ಅಧಿಪತಿಯಾಗಲು ರಿಲಯನ್ಸ್ ಸಂಪೂರ್ಣ ತಯಾರಿ ನಡೆಸಿದೆ. ಈ ಮೊದಲು ಹೇಳಿದಂತೆ ಒಟ್ಟು 63% ಶೇಕಡದಷ್ಟು ಶೇರ್ ರಿಲಯನ್ಸ್ ಕಂಪನಿಯ ಬಳಿಯೇ ಇರುತ್ತೆ. ಅಷ್ಟೇ ಅಲ್ಲದೆ ಭಾರತದ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಕ್ಷೇತ್ರದ 40% ಶೇರನ್ನು ರಿಲಯನ್ಸ್ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ಮೀಡಿಯಾ ಸಂಸ್ಥೆಗಳು ತಮ್ಮ ಪ್ರಮುಖ ಆದಾಯವನ್ನು ಜಾಹೀರಾತುಗಳಿಂದಲೇ ಸಂಪಾದಿಸುತ್ತವೆ. ಯಾವುದೇ ಕಂಪನಿಯಾದರೂ ಜಾಹೀರಾತುಗಳನ್ನು ಪ್ರಸಾರ ಮಾಡಬೇಕು ಅಂದರೆ ಮೊದಲು ಆ ಮೀಡಿಯಾ ಗ್ರೂಪ್ಗೆ ಎಷ್ಟು ಶೇರ್ ಇದೆ ಮತ್ತು ಅವರ ಕಂಟೆಂಟ್ಗಳು ಎಷ್ಟು ಜನ ವೀಕ್ಷಕರನ್ನು ತಲುಪುತ್ತಿದೆ ಎಂಬುದನ್ನು ಗಮನಿಸುತ್ತೆ. ಇದರ ಅನುಸಾರವಾಗಿ ಜಾಹೀರಾತು ಪ್ರಸಾರ ಮಾಡೋದು. ಡಿಸ್ನಿ ಮತ್ತು ರಿಲಯನ್ಸ್ ಮರ್ಜ್ ಆದ ನಂತರ ಹೆಚ್ಚು ಮಾರ್ಕೆಟ್ ಶೇರ್ ಇವರ ಬಳಿಯೇ ಇರೋದ್ರಿಂದ ಜಾಹೀರಾತು ಬಿಸ್ನೆಸ್ನಲ್ಲೂ ಕೂಡ ಇವರೇ ಟಾಪ್ ಪೊಸಿಷನ್ನಲ್ಲಿ ಇರ್ತಾರೆ. ಉದಾಹರಣೆ, IPL ಮ್ಯಾಚ್ನಲ್ಲಿ ಬರುವ ಜಾಹೀರಾತುಗಳನ್ನು ಗಮನಿಸಿದ್ದೀರಾ? ಮ್ಯಾಚ್ ಮಧ್ಯೆ ಬರುವ ಈ ಜಾಹೀರಾತುಗಳೇ ಟಿವಿಗೆ ಲಾಭ ತರೋದು. 2023ರಿಂದ 27ರವರೆಗೂ IPL TV ರೈಟ್ಸ್ ಅನ್ನು ಡಿಸ್ನಿ ಸುಮಾರು 23,575 ಕೋಟಿ ಹಣ ಹೂಡಿಕೆ ಮಾಡಿ ಸ್ವಂತ ಮಾಡಿಕೊಂಡಿದೆ. ಅದೇ ರೀತಿ ಡಿಜಿಟಲ್ 18 ಅನ್ನು ವಯಾಕಾಮ್ ಬರೋಬ್ಬರಿ 23,758 ಕೋಟಿ ಹಣ ನೀಡಿ ಸ್ವಂತ ಮಾಡಿಕೊಂಡಿದೆ. ಯಾಕಂದರೆ ಟಿವಿ ಮತ್ತು ಡಿಜಿಟಲ್ ಎರಡು ಕ್ಷೇತ್ರಗಳಲ್ಲೂ ಡಿಸ್ನಿ ಮತ್ತು ವಯಾಕಾಮ್ ಸೇರಿ ಹೆಚ್ಚು ಬಿಸ್ನೆಸ್ ಮಾಡಲು ಹೊರಟಿದೆ. ಹೀಗಿರುವಾಗ ಎರಡು ಕಂಪನಿ ಒಟ್ಟು ಸೇರಿ ಒಂದೇ ಕಂಪನಿಯಾಗಿ ಮಾಡುವ ಬಿಸ್ನೆಸ್ ಹೇಗಿರಬೇಡ? ಒಮ್ಮೆ ನೀವೇ ಊಹಿಸಿಕೊಳ್ಳಿ. ರಿಲಯನ್ಸ್ ಮತ್ತು ಡಿಸ್ನಿ ಸೇರಿದರೆ ಕೇವಲ ಭಾರತದ ಮೀಡಿಯಾದ ಕಂಪನಿಗಳಷ್ಟೇ ಅಲ್ಲದೆ OTT ಪ್ಲ್ಯಾಟ್ಫಾರ್ಮ್ಗಳಿಗೂ ಹೆಚ್ಚಿನ ಆದಾಯ ಬರುತ್ತೆ. ಉದಾಹರಣೆ, ಡಿಸ್ನಿಯ ಹಾಟ್ಸ್ಟಾರ್ ಹಾಗೂ ಜಿಯೋ ಸಿನಿಮಾ ಒಟ್ಟಾಗಿಯೇ 2 ಲಕ್ಷ ವಾಚ್ ಟೈಮ್ ಉಳ್ಳ ವಿಡಿಯೋ ಕಾಂಟೆಂಟ್ಗಳನ್ನು ಹೊಂದಿದ್ದಾವೆ. ಪ್ರಪಂಚ ತುಂಬಾ ಹೆಚ್ಚು ಕ್ರೇಜ್ ಉಳ್ಳ ಶೋ, ವೆಬ್ ಸಿರೀಸ್, ಸಿನಿಮಾ, ಡಾಕ್ಯುಮೆಂಟರಿ, ಧಾರಾವಾಹಿ ಇದೆಲ್ಲದರ ಜಬರ್ದಸ್ತ್ ಪ್ಯಾಕೇಜ್ ಹಾಟ್ಸ್ಟಾರ್ ಮತ್ತು ಜಿಯೋ ಸಿನಿಮಾದಲ್ಲಿಯೇ ಇದೆ. ಮನರಂಜನೆ ಪ್ರಿಯರಿಗೆ ಇದಕ್ಕಿಂತ ಇನ್ನೇನು ಬೇಕು? ಅವರ ಮತ್ತೊಂದು ಅಡ್ವಾಂಟೇಜ್ ಏನಂದರೆ, ಇತರ OTT ಪ್ಲ್ಯಾಟ್ಫಾರ್ಮ್ಗಳಿಗೆ ಪ್ರತಿ ವಿಡಿಯೋ ಕಂಟೆಂಟ್ಗೂ ಹಣ ನೀಡಿ ಸಬ್ಸ್ಕ್ರಿಪ್ಷನ್ ಅಥವಾ ಚಂದಾದಾರರಾಗುವುದು ಅನಿವಾರ್ಯ. ಆದರೆ ಹಾಟ್ಸ್ಟಾರ್ ಮತ್ತು ಜಿಯೋ ಸಿನಿಮಾದಲ್ಲಿ ಕೆಲ ಉಚಿತ ಕಂಟೆಂಟ್ಗಳಿವೆ. ಅವುಗಳನ್ನು ಸಬ್ಸ್ಕ್ರಿಪ್ಷನ್ ಇಲ್ಲದೆಯೇ ಎಲ್ಲರೂ ನೋಡಬಹುದು. ಕೆಲ ಪ್ರತ್ಯಕ್ಷ ಕಂಟೆಂಟ್ಗಳಿಗೆ ಮಾತ್ರ ಪೇಯ್ಡ್ ಸಬ್ಸ್ಕ್ರೈಬ್ಗಳ ಅಗತ್ಯವಿದೆ. ಅಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ದರ ಕೂಡ ಇತರೆ OTT ಪ್ಲ್ಯಾಟ್ಫಾರ್ಮ್ಗಳಿಗಿಂತ ಕಡಿಮೆಯೇ ಇರುತ್ತೆ. ಹಾಗಾಗಿಯೇ ಹಾಟ್ಸ್ಟಾರ್ ಮತ್ತು ಜಿಯೋ ಸಿನಿಮಾಗೆ ಅತಿ ಹೆಚ್ಚು ಚಂದಾದಾರರು ಇರೋದು. ಇಲ್ಲಿ ಪ್ರಮುಖ ಅಂಶ ಏನಂದರೆ, ಹೆಚ್ಚು ಕಂಟೆಂಟ್ ಇದ್ದರೆ ಹೆಚ್ಚು ಜನ ವೀಕ್ಷಿಸುತ್ತಾರೆ, ಉತ್ತಮ ವೀಕ್ಷಣೆ ಪಡೆಯುತ್ತೆ, ಅತಿ ಹೆಚ್ಚು ಜಾಹೀರಾತುಗಳನ್ನು ಪ್ರಸಾರ ಮಾಡಬಹುದು, ಹೆಚ್ಚು ಚಂದಾದಾರರನ್ನು ಪಡೆಯಬಹುದು, ಉತ್ತಮ ರೀತಿಯ ಲಾಭವನ್ನು ಕೂಡ ಪಡೆಯಬಹುದು. ಈಗಾಗಲೇ ಭಾರತದಲ್ಲಿ ನಂಬರ್ 1 ಆಗಿದ್ದ ಡಿಸ್ನಿ ರಿಲಯನ್ಸ್ ಜೊತೆ ಯಾಕೆ ಒಪ್ಪಂದ ಮಾಡುತ್ತಿದೆ? ಈ ಪ್ರಶ್ನೆಗೆ ಉತ್ತರ ಸಹಜ. ಭಾರತದಲ್ಲಿ ಡಿಸ್ನಿ ಮಾಡುತ್ತಿರುವ ಬಿಸ್ನೆಸ್ ಮೊದಲಿನಷ್ಟು ಅದ್ಭುತವಾಗಿ ನಡೆಯುತ್ತಿಲ್ಲ. ಕಂಟೆಂಟ್ ಖರೀದಿಸಿ ಜನರ ಮುಂದೆ ಪ್ರಸ್ತುತಪಡಿಸಲು ತಗುಲುವ ಖರ್ಚು ಹೆಚ್ಚು ನಷ್ಟವನ್ನು ತರುತ್ತಿದೆ. 2022ರಲ್ಲಿ ಈ ಕಂಪನಿಗೆ 343 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. 2023ರಲ್ಲಿ 748 ಕೋಟಿ ರೂಪಾಯಿ ನಷ್ಟ ಆಗಿದೆ. ಇಂತಹ ಭಾರಿ ನಷ್ಟವನ್ನು ಅನುಭವಿಸುತ್ತಿದ್ದ ಡಿಸ್ನಿ ಭಾರತದಲ್ಲಿ ತನ್ನ ವ್ಯಾಪಾರವನ್ನು ನಿಲ್ಲಿಸಬಿಡಬೇಕು ಎಂದು ನಿರ್ಧಾರಕ್ಕೆ ಬಂದಿತು. ಈ ಸಂದರ್ಭದಲ್ಲಿ ರಿಲಯನ್ಸ್ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಕ್ಷೇತ್ರದಲ್ಲಿ ತನ್ನ ಹೊಸ ಹೆಜ್ಜೆ ಹಾಕುತ್ತಿರುವುದನ್ನು ತಿಳಿದು ಇಬ್ಬರು ಸೇರಿ ಹೊಸದೊಂದು ಸಹಯೋಗಕ್ಕೆ ಕೈ ಹಾಕಿದ್ದಾರೆ. ಗೆದ್ದರೆ ಸಂತಸ, ಸೋತ್ರೆ ಹೊಸದೊಂದು ಪಾಠ ಕಲಿತಂತೆ ಎಂಬ ಮಾತನ್ನು ಇಬ್ಬರು ನಂಬಿದ್ದಾರೆ. ಮುಖೇಶ್ ಅಂಬಾನಿ ಈ ಡೀಲ್ನಲ್ಲಿ 11,000 ಕೋಟಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ. ನಂಬರ್ 1 ಆಗುತ್ತೇವೆ ಅನ್ನುವ ನಂಬಿಕೆ ಅವರಿಗಿದೆ. ಗ್ರಾಹಕ ಮಹಾಪ್ರಭು ಇವರ ಕೈ ಬಿಡೋದಿಲ್ಲ ಅನ್ನೋದು ಅನೇಕ ತಜ್ಞರ ಅಭಿಪ್ರಾಯವಾಗಿದೆ.
ಇದಕ್ಕೆ ಸಾಕ್ಷಿ ಎಂಬಂತೆ ಈಗ ಡಿಸ್ನಿ, ವಯೋಕಾಮ್ ಮತ್ತು ಸ್ಟಾರ್ಗೆ ಒಟ್ಟು 750 ಮಿಲಿಯನ್ ಸಬ್ಸ್ಕ್ರೈಬರ್ಗಳಿದ್ದಾರೆ. ಈಗ ಬರುತ್ತಿರುವ ಕಂಪನಿ ಜಿಯೋ ಸಿನಿಮಾ ಮತ್ತು ಹಾಟ್‌ಸ್ಟಾರ್ 120ಕ್ಕೂ ಹೆಚ್ಚು ಟಿವಿ ಚಾನಲ್ಸ್, 2 OTT ಪ್ಲಾಟ್ಫಾರ್ಮ್ ಅನ್ನ ಮಾಡುತ್ತಿದೆ. IPL ಮತ್ತು ಪ್ರೊ ಕಬಡ್ಡಿಯಂತಹ ಹೆಚ್ಚು ಕ್ರೇಜ್ ಉಳ್ಳ ಪ್ರೋಗ್ರಾಂಗಳನ್ನು ಹೊಸ ಕಂಪನಿಗಳ ಕೈಯಲ್ಲೇ ಇರುತ್ತವೆ. ಇತ್ತೀಚೆಗೆ ಝೀ ಮತ್ತು ಸೋನಿ ಒಂದು ಹೊಸ ಡೀಲ್ ಒಂದನ್ನು ಮಾಡಿಕೊಂಡಿತು. ಆ ಡೀಲ್ ಇನ್ನು ಅಸ್ತಿತ್ವಕ್ಕೆ ಬರುವ ಮುಂಚೆಯೇ ಮುಖೇಶ್ ಅಂಬಾನಿ ಡಿಸ್ನಿಯೊಂದಿಗೆ ಸಹಯೋಗದೊಂದಿಗೆ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಕ್ಷೇತ್ರಕ್ಕೆ ಲಗ್ಗೆ ಇಟ್ಟಿದ್ದಾರೆ. ರಿಲಯನ್ಸ್ ಯಾವುದೇ ಕ್ಷೇತ್ರದಲ್ಲೂ ಕಾಲಿಟ್ಟರೂ ಹೇಗೆ ಅದರಲ್ಲಿ ಸಾರ್ವಭೌಮತ್ವ ಸ್ಥಾಪಿಸುತ್ತೆ ಅನ್ನೋದಕ್ಕೆ ಜಿಯೋ ಸಾಕ್ಷಿಯಾಗಿದೆ. ಹೀಗಿರುವಾಗ ರಿಲಯನ್ಸ್ ಯಾವ ತಂತ್ರಗಾರಿಕೆಯನ್ನು ಬಳಸಿದರೂ ತಾನು ಅಂದುಕೊಂಡದ್ದನ್ನು ಸಾಧಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಜಿಯೋನಂತೆ ಈ ಯೋಜನೆ ಕೂಡ ಜಯ ಸಾಧಿಸುತ್ತೆ ಅಥವಾ ಈ ಯೋಜನೆ ಮಕಾಡೆ ಮಲಗುತ್ತಾ ಅನ್ನೋದನ್ನು ನೋಡಬೇಕಾಗಿದೆ. ಹಾಗಾದರೆ ಸ್ನೇಹಿತರೆ, ನಿಮಗೇನು ಅನಿಸ್ತಾ ಇದೆ ಕಮೆಂಟ್ ಮುಖಾಂತರ ತಿಳಿಸಿ.